ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಡಿಕೆ ಶಿವಕುಮಾರ್ ಸಿಎಂ ಆಗ್ತಾ ಇದ್ದಂತೆ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಿರೋದು ಬಿಡದಿ ಟೌನ್ಶಿಪ್ ವಿಷಯ. ಯಾಕಂದ್ರೆ ಈ ಬಿಡದಿ ಟೌನ್ಶಿಪ್ ಅನ್ನೋದು ಡಿಕೆಶಿಯ ಕನಸಿನ ಯೋಜನೆ. ಬೆಂಗಳೂರಿನ ಪಕ್ಕದಲ್ಲೇ ಮತ್ತೊಂದು ಮಾಯಾನಗರಿ ಕಟ್ಟಬೇಕು ಅನ್ನೋದು ಡಿಕೆಶಿ ಆಸೆ. ಹೀಗಾಗಿ 16 ಹಳ್ಳಿಯ ಜಾಗಗಳನ್ನ ಬಳಸಿಕೊಂಡು ಟೌನ್ಶಿಪ್ಗೆ ರೆಡಿಯಾಗಿದ್ದಾರೆ. ಆದ್ರೀಗ ಇದೇ ರಾಜಕೀಯ ಸಮರಕ್ಕೆ ಕಾರಣ ಆಗಿದೆ. ಯಾಕಂದ್ರೆ ಬಿಡದಿ ಸುತ್ತಮುತ್ತಲ ಹಳ್ಳಿಯ ಕೆಲವರು ಭೂಮಿ ಬಿಟ್ಕೊಡೋದಕ್ಕೆ ರೆಡಿ ಇಲ್ಲ, ಇನ್ನು ಕೆಲವರು ಜೀವ ಬಿಟ್ಟರು ಭೂಮಿ ಬಿಡಲ್ಲ ಅಂತಿದ್ದಾರೆ. ಹೀಗಾಗಿ ಸರ್ಕಾರದ ವಿರುದ್ಧ ಸಿಡಿದೆದ್ದು ರೈತರ ಪರ ಕೇಂದ್ರ ಸಚಿವ ಕುಮಾರಸ್ವಾಮಿ ನಿಂತಿದ್ದಾರೆ. ಯಾವುದೇ ಕಾರಣಕ್ಕೂ ರೈತರನ್ನ ಒಕ್ಕಲೆಬ್ಬಿಸೋದಕ್ಕೆ ಬಿಡಲ್ಲ, ರೈತರ ಸಂಪತ್ಭರಿತ ಜಾಗವನ್ನ ಕಿತ್ಕೊಳ್ಳೋದಕ್ಕೆ ನಾವು ಸುಮ್ಮನಿರಲ್ಲ ಅಂತ ಹೋರಾಟಕ್ಕೆ ಇಳಿದಿದ್ದಾರೆ. ಇದೇ ವಿಷಯವಾಗಿ ಸಿಎಂ ಹಾಗೂ ಮಾಜಿ ಸಿಎಂ ಮಧ್ಯೆ ಮೇಲಿಂದ ಮೇಲೆ ಆರೋಪ ಪ್ರತ್ಯಾರೋಪ ನಡೀತಾನೆ ಇದೆ. ಅದರಲ್ಲೂ ಡಿಕೆಶಿ ಸಿಎಂ ಆದ ನಂತರ ಈ ಇಬ್ಬರು ನಾಯಕರ ವಾಕ್ಸಮರ ಮತ್ತೊಂದು ಹಂತಕ್ಕೆ ಹೋಗಿ ನಿಂತಿದೆ. ಇದೀಗ ಇಬ್ಬರು ನಾಯಕರು ತೊಡೆತಟ್ಟಿ ನಿಂತಿದ್ದಾರೆ. ಕುಮಾರಸ್ವಾಮಿ ಹಾಕಿದ ಪಂತ್ವಾನಕ್ಕೆ ಸಿಎಂ ಡಿಕೆಶಿ ಸಮ್ಮತಿ ಸೂಚಿಸಿದ್ದಾರೆ. ಸಿಎಂ ಆದ ಬಳಿಕ ಮೊದಲ ಬಾರಿಗೆ ಕುಮಾರಸ್ವಾಮಿಗೆ ಪತ್ರ ಬರೆದ ಡಿಕೆಶಿ ಬಹಿರಂಗ ಮಾತಿನ ಸಮರಕ್ಕೆ ಮುನ್ನುಡಿ ಬರೆದಿದ್ದಾರೆ. ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಆತ್ಮೀಯರೇ, ರಾಜ್ಯ ರಾಜಕೀಯದಲ್ಲಿ ಭಾರಿ ಸಂಚಲನ ಸೃಷ್ಟಿಸಿರುವ ಬಿಡದಿ ಟೌನ್ಶಿಪ್ ಯೋಜನೆ ಕುರಿತು ನಡೀತಾ ಇರೋ ವಾಕ್ಸಮರಕ್ಕೆ ಈಗ ಹೊಸ ತಿರುವು ಸಿಕ್ಕಿದೆ. ಯೋಜನೆಯ ಕುರಿತು ಮುಖಾಮುಖಿ ಚರ್ಚೆ ನಡೆಸಲು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ರಾಜ್ಯದ ಮುಖ್ಯಮಂತ್ರಿ ಡಿಕೆಶಿ ಅಧಿಕೃತ ಪತ್ರ ಬರೆದು ಆಹ್ವಾನ ನೀಡಿದ್ದಾರೆ. ಸಿಎಂ ಕಚೇರಿಯಿಂದ ಹೊರಬಿದ್ದಿರುವ ಪತ್ರದಲ್ಲಿ ಮುಂಬರುವ ಜೂನ್ 26ರಂದು ಬೆಳಿಗ್ಗೆ 11 ಗಂಟೆಗೆ ವಿಧಾನಸೌಧದ ಮುಖ್ಯಮಂತ್ರಿಗಳ ಕಚೇರಿಗೆ ಕುಮಾರಸ್ವಾಮಿ ಜೊತೆಗೆ ತಮ್ಮ ತಂಡದ 5 ಮಂದಿ ಜನಪ್ರತಿನಿಧಿಗಳೊಂದಿಗೆ ಮಾತುಕತೆಗೆ ಬರುವಂತೆ ಸಿಎಂ ಡಿಕೆಶಿ ಪಂತ್ವಾಹನ ನೀಡಿದ್ದಾರೆ. ಸಿಎಂ ಡಿಕೆಶಿ ಬರೆದ ಪತ್ರದಲ್ಲಿ ಏನಿದೆ ಅಂತ ನೋಡೋದಾದ್ರೆ, ತಾವು ಪ್ರಾರಂಭಿಸಿದ ಬಿಡದಿ ಟೌನ್ಶಿಪ್ ಯೋಜನೆಗೆ ಸಂಬಂಧಿಸಿದಂತೆ ತಮ್ಮ ಜೊತೆ ಚರ್ಚಿಸಲು ನಾನು ಉತ್ಸುಕನಾಗಿದ್ದು ದಿನಾಂಕ 26/6/2026 ಬೆಳಿಗ್ಗೆ 11 ಗಂಟೆಗೆ ವಿಧಾನಸೌಧಕ್ಕೆ ತಾವು ಮತ್ತು ತಮ್ಮ ತಂಡದ 5 ಪ್ರತಿನಿಧಿಗಳೊಂದಿಗೆ ನನ್ನ ಕಚೇರಿಗೆ ಆಗಮಿಸುವಂತೆ ತಮ್ಮನ್ನ ಕೋರುತ್ತೇನೆ ಅಂತ ಕುಮಾರಸ್ವಾಮಿಗೆ ಆಹ್ವಾನ ನೀಡಿದ್ದಾರೆ. ಇದೇ ಈಗ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಸಮರಕ್ಕೆ ಮುನ್ನುಡಿ ಹಾಡಿದೆ. ಇಷ್ಟು ದಿನ ಕುಮಾರಸ್ವಾಮಿ ಮೇಲೆ ಡಿಕೆಶಿ ಮೇಲೆ ಕುಮಾರಸ್ವಾಮಿ ಆರೋಪ ಮಾಡಿಕೊಂಡಿದ್ರು. ಆದ್ರೆ ಈಗ ರಾಜ್ಯದ ಸಿಎಂ ಆದವರೇ ಕೇಂದ್ರ ಸಚಿವರು ಹಾಗೂ ಮಾಜಿ ಸಿಎಂ ಆಗಿದ್ದ ಕುಮಾರಸ್ವಾಮಿಗೆ ಪತ್ರ ಬರೆದು ಆಹ್ವಾನ ಕೊಟ್ಟಿದ್ದಾರೆ. ಹೀಗಾಗಿ ಇಬ್ಬರು ದಿಗ್ಗಜರ ಸಮರಕ್ಕೆ ದೊಡ್ಡ ಮುನ್ನುಡಿ ಹಾಡೋ ಮುನ್ಸೂಚನೆ ಸಿಕ್ಕಿದೆ. 2 ದಿನದ ಹಿಂದೆ ಇದೇ ಚರ್ಚೆ ವಿಷಯವಾಗಿ ಮಾತನಾಡಿದ್ದ ಕುಮಾರಸ್ವಾಮಿ ಬಿಡದಿ ರೈತರು ಈ ಯೋಜನೆಗೆ ಒಪ್ಪಿದ್ದಾರೋ ಇಲ್ವೋ ಅನ್ನೋದರ ಬಗ್ಗೆ ಸಾರ್ವಜನಿಕ ಬಹಿರಂಗ ಚರ್ಚೆಗೆ ಬರುವಂತೆ ಮುಖ್ಯಮಂತ್ರಿಗಳಿಗೆ ಸವಾಲು ಹಾಕಿದ್ರು. ಈ ವಿಷಯವಾಗಿ ಅವರು ಮಧ್ಯರಾತ್ರಿ ಬಿಡುವು ಮಾಡಿಕೊಂಡು ಬಂದ್ರು, ನಾನ್ ಸಿದ್ಧ ಅಂತ ಚಾಲೆಂಜ್ ಮಾಡಿದ್ರು. ಇದರ ಬೆನ್ನಲ್ಲೇ ಸಿಎಂ ಡಿಕೆಶಿ ತಮ್ಮ ಕಚೇರಿಗೆ ಬರುವಂತೆ ಪಂತ್ವಾಹನ ನೀಡಿದ್ದಾರೆ. ಆದ್ರೆ ಇದನ್ನ ಕುಮಾರಸ್ವಾಮಿ ಒಪ್ಪೋದಕ್ಕೆ ರೆಡಿ ಇಲ್ಲ. ಇದು ಜನರಿಗೆ ಆಗ್ತಿರೋ ಅನ್ಯಾಯದ ಯೋಜನೆ. ಹೀಗಾಗಿ ಬಿಡದಿ ಟೌನ್ಶಿಪ್ ಯೋಜನೆ ಬಗ್ಗೆ ವಿಧಾನಸೌಧದಲ್ಲಿ ಚರ್ಚೆ ಮಾಡಿದ್ರೂ ಏನೂ ಉಪಯೋಗ ಇಲ್ಲ. ಬಾಧಿತ ರೈತರ ಭಾಗದಲ್ಲಿಯೇ ಚರ್ಚೆ ನಡೆಯಬೇಕು. ತಮ್ಮ ಆಹ್ವಾನಕ್ಕೆ ನನ್ನ ಧನ್ಯವಾದಗಳು. ತಾವು ಪ್ರಸ್ತಾಪ ಮಾಡಿರೋ ಸಭೆಯನ್ನ ರಾಮನಗರ ಜಿಲ್ಲೆಯ ಬಿಡದಿ ಅಥವಾ ಬಾಧಿತ ಪ್ರದೇಶವಾದ ಬೈರಮಂಗಲದ ಯಾವುದಾದ್ರೂ ಸೂಕ್ತ ಸಾರ್ವಜನಿಕ ಸ್ಥಳದಲ್ಲಿ ಸಭೆ ಕರೆಯೋದು ಸಮಂಜಸ ಅಂತ ಅನ್ಸುತ್ತೆ. ಈ ಮೇಲೆ ಸೂಚಿಸಿದ ಸ್ಥಳಗಳಲ್ಲಿ ಬಿಡದಿ ಸಮಗ್ರ ಉಪನಗರ ಯೋಜನೆಯಿಂದ ಬಾಧಿತರಾಗಿರುವ ರೈತರು, ಗ್ರಾಮಸ್ಥರು, ಕೃಷಿ ಕಾರ್ಮಿಕರು, ಹೈನುಗಾರಿಕೆ ಉದ್ಯಮದಲ್ಲಿರುವ ರೈತ ಮಹಿಳೆಯರು, ಸಣ್ಣ ವ್ಯಾಪಾರಸ್ಥರು, ಉದ್ಯಮಿಗಳು ಹಾಗೂ ಬಾಧಿತ ಇತರ ಪಾಲುದಾರರನ್ನ ಭಾಗವಹಿಸಲು ಅವಕಾಶ ನೀಡಿದ್ದೇ ಆದ್ರೆ ಮುಕ್ತ ಮನಸ್ಸಿನಿಂದ ಚರ್ಚಿಸಲು ಸಾಧ್ಯ ಆಗುತ್ತೆ. ಅಲ್ಲದೆ ತಾವು ನಿಗದಿಪಡಿಸಿದ ದಿನಾಂಕ 26/6/2026ರಂದು ನನಗೆ ಪೂರ್ವ ನಿಯೋಜಿತ ಕಾರ್ಯಕ್ರಮಗಳು ಇರೋದ್ರಿಂದ ಈ ಉದ್ದೇಶಿತ ಸಭೆಯನ್ನ ದಿನಾಂಕ 27/6/2026ರಂದು ಮೇಲೆ ತಿಳಿಸಿದಂತೆ ಬಿಡದಿ ಅಥವಾ ಬೈರಮಂಗಲದ ಸೂಕ್ತ ಸ್ಥಳದಲ್ಲಿ ಆಯೋಜಿಸಿ, ಜೊತೆಗೆ ಈ ಯೋಜನೆಯಿಂದ ಅನಾನುಕೂಲ ಅನುಭವಿಸುತ್ತಿರೋ ಜನರನ್ನ ಆಹ್ವಾನಿಸಿ ಸಭೆ ನಡೆಸಬೇಕೆಂದು ಪತ್ರ ಬರೆದು ಮನವಿ ಮಾಡಿದ್ದಾರೆ. ಆತ್ಮೀಯರೇ, ಹೀಗೆ ಇಬ್ಬರು ದಿಗ್ಗಜರ ನಡುವೆ ಪತ್ರ ಸಮರ ಶುರುವಾಗಿದೆ.
ಡಿಕೆಶಿ ಹಾಕಿದ ಪಂಥ್ವಾನಕ್ಕೆ ಕುಮಾರಸ್ವಾಮಿ ಕೂಡ ಓಕೆ ಅಂದಿದ್ದು ಒಂದಿಷ್ಟು ಬೇಡಿಕೆ ಇಟ್ಟಿದ್ದಾರೆ. ಯಾವ ಭಾಗದ ಜನರಿಗೆ ಸಮಸ್ಯೆ ಆಗ್ತಿದೆಯೋ ಅಲ್ಲೇ ಚರ್ಚೆ ನಡೆಸೋಣ, ಸಮಸ್ಯೆಗೆ ಗುರಿಯಾದವರನ್ನ ಎದುರಿಗೆ ಇಟ್ಕೊಳ್ಳೋಣ ಅನ್ನೋದು ಕುಮಾರಸ್ವಾಮಿ ವಾದ. ಇದಕ್ಕೆ ಸಿಎಂ ಡಿಕೆಶಿ ಒಪ್ತಾರಾ, ಎಚ್ಡಿಕೆ ಜೊತೆ ಬಹಿರಂಗ ಚರ್ಚೆ ನಡೆಸ್ತಾರಾ ಅನ್ನೋ ಕುತೂಹಲ ಹೆಚ್ಚಿಸಿದೆ. ಒಂದು ವೇಳೆ ಡಿಕೆಶಿ ಕಡೆಯಿಂದ ಕುಮಾರಸ್ವಾಮಿ ಪತ್ರಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಆದಲ್ಲಿ ಶನಿವಾರ ದೊಡ್ಡ ಹೈ ಡ್ರಾಮಾ ನಡೆಯೋದ್ರಲ್ಲಿ ಅನುಮಾನವೇ ಇಲ್ಲ. ರಾಜ್ಯ ರಾಜಕೀಯದಲ್ಲಿ ಹಿಂದೆಂದೂ ನಡೆಯದ ಬೆಳವಣಿಗೆ ಈ ಬಾರಿ ಆಗಲಿದೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.